ಸ್ಥಿರ ಓಂ ಶಕ್ತೀಶ್ವರ ವರ ರಾಮೇರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಸರ್ವಂ ಪ್ರಾವೃತ ಧರ್ಮಂ ಪ್ರಾಭವ ನಿತ್ಯಂ ಪ್ರೇರಿತ ಪರ ಪೂರ ಪ್ರದ ಕರ್ಪೂರ ಪ್ರಭ ಅನ್ಯಂತು ಶಂಕರ ಸರ್ವಂ ಪ್ರಾವೃತ ಧರ್ಮಂ ಪ್ರಾಭವ ನಿತ್ಯಂ ಪ್ರೇರಿತ ಪರ ಪೂರ ಪ್ರದ ಕರ್ಪೂರ ಪ್ರಭ ಅನ್ಯಂತು ಶಂಕರ ನೀನೇ ಅದೃಷ್ಟಶಾಲಿ ಗುರು. ನನ್ನ ಹುಡುಗಿನ ಒಂದ್ಸತಿನೂ ಸರಿಯಾಗಿ ಟಚ್ ಮಾಡೋಕ್ಕಾಗಿಲ್ಲ. ಆದರೆ ನೀನು ಡೈರೆಕ್ಟಾಗಿ ಅವ್ರ ಹಣೆನೇ ಮುಟ್ಬಿಟ್ಟೆ. ಅದು ಮಾಡೋ ಥರ. ಸೋ ಲಕ್ಕಿ. ನಿನಗಿರೋ ಅದೃಷ್ಟ ನನಗಿಲ್ಲ ನೋಡು. ಅವ್ರು ಯಾವತ್ತು ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರೋ ಆವತ್ತಿಂದನೇ ಅವ್ರ ಹಿಂದೆ ಬಿದ್ದಿದ್ದೀನಿ ಅವ್ರ ಪ್ರೀತಿ ಪಡ್ಕೋಬೇಕು ಅಂತ. ಆದರೆ ಅವರು ಒಂದೇ ಒಂದ್ಸತಿನೂ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದ್ದೇ ಇಲ್ಲ. ಆದರೂ ಬೇಜಾರಿಲ್ಲ. ಇವತ್ತಿಲ್ಲ ನಾಳೆ ಅವ್ರು ನನ್ನ ಪ್ರೀತಿನ ಒಪ್ಕೊಂಡೇ ಒಪ್ಕೋತಾರೆ. ನಿನಗೂ ಹಾಗೆ ಅನ್ನಿಸ್ತಾ ಇದೆ ಅಲ್ವಾ? ನನಗೆ ಗೊತ್ತು ನೀನು ನನ್ನ ಆಸೆನ ಬೆಂಬಲಿಸ್ತಾ ಇದೆಯಾ ಅಂತ. ಹೌದು ಗುರು, ನನಗೊಂದು ಅರ್ಥ ಆಗಲಿಲ್ಲ. ಅವತ್ತು ಅಮೃತ ಅವ್ರು ಹುಷಾರಿಲ್ಲದೆ ಒದ್ದಾಡ್ತಾ ಇದ್ದಾಗ ನಿನ್ನನ್ನು ಅವ್ರ ಹಣೆಗೆ ಮುಟ್ಸಿದ್ಕೆ ಹುಷಾರಾದ್ರು, ಅಥವಾ ನಾನು ಹೋಗೋಕ್ಕಿಂತ ಮುಂಚೆನೇ ಡಾಕ್ಟ್ರ್ ಬಂದು ಟ್ರೀಟ್ಮೆಂಟ್ ಕೊಟ್ಟು ಹೋದ್ರಲ್ಲ ಅದಕ್ಕೆ ಹುಷಾರಾದ್ರೂ ಗೊತ್ತಿಲ್ಲ. ಬಟ್ ನೀನು ಸಿಕ್ಕಿದ್ದು ನೀನು ನನ್ನ ಜೊತೆಲಿರೋದ್ರಿಂದ ಏನೋ ಒಂಥರ ಲಕ್ಕಿ ಅನ್ನಿಸ್ತಾ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀನು ನನ್ನ ಜೊತೆಯಲ್ಲಿದ್ದರೆ ಅಮೃತ ಅವ್ರನ್ನ ನೋಡ್ತೀನಿ ಅನ್ನೋ ಫುಲ್ ಕಾನ್ಫಿಡೆನ್ಸ್ ಇರುತ್ತೆ ನನಗೆ. ಥ್ಯಾಂಕ್ಸ್ ಗುರುವೆ, ಥ್ಯಾಂಕ್ ಯು ವೆರಿ ಮಚ್. ಗುರುವೆ, ನಿನ್ನ ದಯದಿಂದ, ಶಿವನ ದಯದಿಂದ ಅವ್ರ ಮನೆಗೆ ಹೋಗೋಕ್ಕಿಂತ ಮುಂಚೆ ಅಮೃತ ಅವ್ರನ್ನ ನೋಡೋ ಹಾಗೆ ಏನಾದರೂ ಒಂದು ಮ್ಯಾಜಿಕ್ ಮಾಡು ಪ್ಲೀಸ್ ಬ್ರೋ. ರೆಕ್ಕೆ ಬಿಟ್ಕೊಂಡು ಕುಣಿತಾ ಇದ್ದ ಮಯೂರಿ ಪುಕ್ಕ ಮುದುರ್ಕೊಂಡು ಏನೋ ಚಿಂತೆ ಮಾಡ್ತಾ ಇದೆಯಲ್ಲ, ಯಾಕೆ? ಏನಾಯ್ತು ನಮ್ಮ ನವಿಲ್ಗೆ? ಏನೂ ಇಲ್ಲ ಅತ್ತೆ, ಹಾಗೆ ಸುಮ್ಮನೆ. ಮಯೂರಿ, ನೀನು ಏನು ಅಂತ ನನಗೆ ಗೊತ್ತಿಲ್ವಾ? ಯಾವಾಗಲೂ ಹೀಗೆ ಪೆಚ್ಚಾಗಿ ಮುಖ ಮಾಡ್ಕೊಂಡು ಕೂತ್ಕೊಂಡು ಅವಳೇ ಅಲ್ಲ. ಇಷ್ಟೊಂದು ಡಲ್ಲಾಗಿದೆಯಾ ಅಂದರೆ ನಿನ್ನ ಮನಸ್ಸಲ್ಲಿ ಏನೋ ಕೊರಿತಾ ಇದೆ ಅಂತಲೇ ಅರ್ಥ. ಅದು ಏನು ಅಂತ ಹೇಳಮ್ಮ. ಇವತ್ತು ದಿನ ಪೂರ್ತಿ ಅರ್ಜುನ್ ಜೊತೆನೇ ಕಳಿಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾಗುತ್ತೆ. ಆದರೆ ಅರ್ಜುನ್ ನಾನು ಎಷ್ಟು ಕೇಳಿದ್ರು ನಿಲ್ದೆ ನನಗೆ ಕೆಲಸ ಇದೆ ಅಂತ ಹೊರಟೋದ. ಏನು? ಅರ್ಜುನ್ನು ನಿನಗೆ ಕೆಲಸ ಇದೆ ಅಂತ ಹೇಳಿ ಹೋದ್ನಾ? ಅವ್ನು ನಿಂಗೆ ಸುಳ್ಳು ಹೇಳಿ ಹೋಗಿದ್ದಾನೆ. ಇಲ್ಲ ಅತ್ತೆ, ಅವ್ನು ಖಂಡಿತ ಆಫೀಸ್ಗೆ ಹೋಗಿದ್ದು. ನನಗನ್ಸುತ್ತೆ ಅವ್ನು ವಿಷ್ಣು ಮಾವನ ಆಫೀಸ್ಗೆ ಹೋಗಿರ್ತಾನೆ ಅಂತ. ಅಲ್ಲಿ ಹೋದ್ರೆ ಸಿಗ್ತಾನಲ್ವಾ? ಏನು ತಮಾಷೆ ಮಾಡ್ತಾ ಇದೆಯಾ ಮಯೂರಿ? ಅರ್ಜುನ್ನು ಅವ್ರ ಅಪ್ಪನ ಆಫೀಸ್ಗೆ ಕೆಲ್ಸಕ್ಕೆ ಹೋಗಿದ್ದಾನ. ಕೆಲಸ ಅಂದ್ರೇ ಅಲರ್ಜಿ ಥರ ಮಾತಾಡ್ತಾನೆ. ಇನ್ನು ಅವನು ಅವ್ರ ಅಪ್ಪನ ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಾನಾ?
ನಿನ್ನ ಸರಿಯಾಗಿ ಯಾಮಾರಿಸಿ ಅವ್ನ ಫ್ರೆಂಡ್ಸ್ ಜೊತೆ ಅಲಿಯಕ್ಕೆ ಹೋಗಿದ್ದಾನ ಅವನು. ಇಲ್ಲ ಅತ್ತೆ, ಅವ್ನು ನನ್ನ ಹತ್ರ ಯಾವುದೋ ಹೊಸ ಕೆಲಸ ಅಂತ ಹೇಳಿನೇ ಹೋದ. ಅವ್ನು ಕೆಲಸ ಮಾಡ್ತಿರೋದು ಮೋಸ್ಟ್ಲಿ ನಿಮಗೆ ಗೊತ್ತಿರಲ್ಲ ಅಂತ ಅನ್ಸುತ್ತೆ. ಹೌದು, ಅವ್ನು ಏನು ಕೆಲಸ ಮಾಡೋದು? ಏನಮ್ಮ ನಂಗೆ ಒಂದೂ ಅರ್ಥ ಆಗ್ತಾ ಇಲ್ಲ. ನೀ ಹೇಳೋದು ಕೇಳಿದ್ರೆ ನನಗೆ ಅರ್ಜುನ್ ಮೇಲೆ ಅನುಮಾನ ಬರ್ತಾ ಇದೆ.